ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರುದ್ಯೋಗಿಗಳಿಗೆ ತುಂಬ ಬೇಸರವಾಗತಕ್ಕಂತಹ ದಿವಸ. ಕೈಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ. ಪ್ರತಿಯೊಬ್ಬರೂ ಕೂಡ ಕೆಲಸದ ಬಗ್ಗೆ, ದುಡ್ಡು ಕಾಸಿನ ವಿಚಾರದ ಬಗ್ಗೆ, ಜೀವನದ ಬಗ್ಗೆ, ವಯಸ್ಸಿಗೆ ಅನುಗುಣವಾದಂತಹ ಕೆಲವು ವಿಚಾರಗಳ ಬಗ್ಗೆ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಕೇಳ್ತಾರೆ. ಮಾನಸಿಕವಾಗಿ ತುಂಬ ನೋವಾಗುತ್ತೆ. ಆ ಮಾತಿಗೆ ಉತ್ತರವನ್ನು ಕೊಡಲಿಕ್ಕಾಗ್ದಲೇ ತಲೆಯನ್ನು ತಗ್ಗಿಸಬೇಕಾದಂಥದ್ದು, ಮನಸ್ಸಿಗೆ ತುಂಬ ನೋವಾಗುವಂತಹ ದಿವಸ. ನಿಮ್ಮ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಆರೋಗ್ಯ ಕೈ ಕೊಡುತ್ತೇನೋ ಅನ್ನುವಂತಹ ಅನುಮಾನ ನಿಮಗೆ ಕಾಡುವಂಥದ್ದು. ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನನಗೇನೋ ಒಂದು ಆಗೇ ಆಗುತ್ತೆ ಒಳ್ಳೆಯದು ಅನ್ನುವಂತಹ ಭಾವನೆ ಅದು ಇರಬೇಕು. ಆದರೆ ಅದು ಅತಿಯಾದಾಗ, ನಿರಾಸೆಯಾದಾಗ ಮಾನಸಿಕವಾಗಿ ಹಿಂಸೆಯಾಗುವಂಥದ್ದು. ಉನ್ನತ ಹುದ್ದೆಯಲ್ಲಿದ್ದಂಥವರಿಗೂ ಕೂಡ ಗ್ರಹಗತಿ ಚೆನ್ನಾಗಿಲ್ಲ ಅನ್ನುವಾಗ ನಿರಾಸೆ ಆಗುವಂಥದ್ದಿದೆ. ಪ್ರೇಮಿಗಳಿಗೆ ತುಂಬ ಹಿನ್ನಡೆಯಾಗ್ತಕ್ಕಂತಹ ದಿವಸ ಇದು. ಕುಟುಂಬದವರನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕಾಗತ್ತೆ. ದೊಡ್ಡವರ ಮನಸ್ಸನ್ನು ಗೆಲ್ಲತಕ್ಕಂತಹ ಪ್ರಯತ್ನಗಳು ನಡೀಬೇಕಾದಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಜವಾಬ್ದಾರಿಯ ಬಗ್ಗೆ, ನಿಮ್ಮ ಕರ್ತವ್ಯದ ಬಗ್ಗೆ ತುಂಬ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಆರ್ಥಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಕಾಡುವಂಥದ್ದು. ಹಣಕಾಸಿನ ವಿಚಾರ ಬಂದಾಗ ಅಲ್ಪ ಸ್ವಲ್ಪ ಆದರೂ ಕೂಡ ಹಣದ ವಿಷಯ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಅತಿ ಮುಖ್ಯವಾದಂತಹ ವಿಚಾರಗಳಲ್ಲಿ ಒಂದಷ್ಟು ಗೊಂದಲಗಳಾಗತ್ತೆ. ಆಯ್ಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಆಯ್ಕೆಗಳು ಹೆಚ್ಚಾಗುತ್ತೋ ಆಗ ಗೊಂದಲಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಹಾಗೆ ಬೇರೆಯವರು ನಿಮ್ಮ ನಿರ್ಲಕ್ಷ್ಯ ಮಾಡಿದಾಗ ನಿಮ್ಮ ಬಗ್ಗೆ ನಿಮ್ಮ ಕೆಲಸಗಳು ಹಾಳಾಗುತ್ತೆ. ಬೇರೆಯವರಿಂದ ನಿಮ್ಮ ಕೆಲಸಗಳು ಆಗಬೇಕಾದಾಗ ಅವರು ಆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ಆಗಲೂ ಕೂಡ ನಿಮ್ಮ ಕೆಲಸಗಳು ಹಾಳಾಗ್ತಕ್ಕಂಥದ್ದಿದೆ. ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ. ಆದರೆ ನಿಮಗಾಗಬೇಕಾದಂತಹ ಕೆಲಸಗಳು ಪರಿಪೂರ್ಣವಾದಾಗ ಮಾತ್ರ ನಿಮಗೆ ಸಮಾಧಾನ, ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಇದು. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಯಾರು ಏನೇ ಮಾತಾಡಿದರೂ ಕೂಡ ತುಂಬ ತಾಳ್ಮೆಯಿಂದ ವರ್ತಿಸಬೇಕಾದಂತಹ ದಿವಸ ಇದಾಗುತ್ತೆ. ಇಲ್ಲದೇ ಇದ್ದರೆ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ತೊಂದರೆಯನ್ನು ಮಾಡಿಕೊಳ್ತೀರಿ ಎನ್ನುವಂಥದ್ದು. ಸಾಯಂಕಾಲ ಮಾತ್ರ ಸ್ವಲ್ಪ ಒತ್ತಡ ಕಡಿಮೆ ಆಗುವಂತಹ ಸೂಚನೆಗಳಿದೆ. ಆದರೂ ಇಡೀ ದಿನ ಒತ್ತಡಕ್ಕೆ ಸಿಲುಕಿ ಮಾನಸಿಕವಾಗಿ ರೋಸಿ ಹೋಗಿರ್ತೀರಿ. ಕೊನೆಯ ಹಂತದಲ್ಲಿ ಏನೋ ಒಂದಷ್ಟು ಸಮಾಧಾನ ಅನ್ನುವಂತಹ ಮಾನಸಿಕವಾದಂತಹ ನೋವನ್ನು ಹೊರಹಾಕ್ತಕ್ಕಂಥದ್ದಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಹಿತಶತ್ರುಗಳ ಕಾಟ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುತ್ತೆ. ಯಾರು ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಪರವಾಗಿ ಮಾತಾಡ್ತಾರೋ, ನಿಮ್ಮ ವಿರೋಧವಾಗಿ ಮಾತಾಡ್ತಾರೋ ಏನೂ ಗೊತ್ತಾಗೋದಿಲ್ಲ. ಅವರ ಒಂದು ಕಾಟ ನಿಮ್ಮ ಗೌರವವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ, ಮರ್ಯಾದೆಯನ್ನು ತೆಗೆಯುವಂಥದ್ದಾಗತ್ತೆ. ನಿಮ್ಮ ಜೊತೆಯಲ್ಲಿದ್ದವರೇ ಹೇಗೆ ಮಾತಾಡ್ತಾರಲ್ರಿ ಅಂತ ಹೇಳಿ ಬೇರೆಯವರು ಕೇಳ್ತಾರೆ. ಏನನ್ನು ಹೇಳ್ತೀರಿ? ಇದು ಅಗೌರವಕ್ಕೆ ಕಾರಣವಾಗ್ತಕ್ಕಂಥದ್ದು. ವ್ಯಾಪಾರವನ್ನು ಇನ್ನಷ್ಟು ವಿಸ್ತಾರ ಮಾಡೋದರಿಂದ ನಷ್ಟ ಆಗಬಹುದು. ನಮಗೇನೋ ಅನುಕೂಲವಾಗಲಿ ಅಂತ ಹೇಳಿ ಇರುವಂತಹ ವ್ಯಾಪಾರವನ್ನು ಇನ್ನಷ್ಟು ಮತ್ತಷ್ಟು ದೊಡ್ಡದು ಮಾಡಲಿಕ್ಕೆ ಹೋಗಿ ಕೈ ಸುಟ್ಟುಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದಿದೆ. ಧಾರ್ಮಿಕ ಮುಖಂಡರಿಗೆ ಅವಮಾನವಾಗ್ತಕ್ಕಂಥದ್ದು ಅಥವಾ ಯಾರೋ ಅಗೌರವವನ್ನು ಸೂಚಿಸ್ತಕ್ಕಂತಹ ಕೆಲಸಗಳು ಆಗುವಂಥದ್ದಿದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ವಿರೋಧಿಗಳು ನಿಮ್ಮ ಸಂತೋಷಕ್ಕೆ ಭಂಗವನ್ನು ತರ್ತಾರೆ. ನೀವ್ಯಾವುದೋ ನಿಮ್ಮ ಪಾಡಿಗೆ ನಿಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು, ಕೆಲಸವನ್ನು ಮಾಡಿಕೊಂಡು ಜನರ ಮಧ್ಯದಲ್ಲಿ ಸಂತೋಷವಾಗಿರ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡದೇ ಇರುವ ಹಾಗೆ ಆಗುವಂಥದ್ದು. ವ್ಯಾಪಾರ, ವ್ಯವಹಾರ, ಉದ್ಯೋಗ ಇದೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಮಾನಸಿಕವಾದಂತಹ ನೆಮ್ಮದಿ ಮಾತ್ರ ಇಲ್ಲದೇ ಇರುವಂತಹದ್ದು. ಪ್ರೇಮಿಗಳಿಗೆ ತುಂಬ ಅಶುಭವಾದಂತಹ ದಿವಸ ಇದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸಹೋದರರ ವೈಮನಸ್ಯ
ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಇರತಕ್ಕಂತಹ ಯಾವುದೋ ಒಂದು ವಿವಾದ ಅಥವಾ ಜಗಳ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಆದಾಯದ ಮೂಲವನ್ನು ಗಮನಿಸಿಕೊಂಡು ಹಣದ ಖರ್ಚಿಗೆ ಮುಂದಾಗಬೇಕು, ಹಣದ ವಿಚಾರವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ತೊಂದರೆಗಳಾಗ್ತಕ್ಕಂಥದ್ದು. ಆದಾಯ ಏನೋ ಬರುತ್ತೆ ಅಂತ ಹೇಳಿ ನಂಬಿ ಬೇರೆ ಯಾವುದಕ್ಕೋ ನೀವು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಸಾಲ ಪಡೆಯುವಂಥದ್ದು, ಇವೆಲ್ಲ ದೊಡ್ಡ ತೊಂದರೆಗೆ ಕಾರಣವಾಗುವಂತಹ ದಿವಸ. ಪುಸ್ತಕ ಪ್ರೇಮಿಗಳಿಗೆ ಮತ್ತು ಪುಸ್ತಕ ವ್ಯಾಪಾರಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ಆರ್ಥಿಕವಾದಂತಹ ಸಂಕಷ್ಟ ಎದುರುಗಡೆ ಇದೆ, ಆದರೂ ಮನಸ್ಸು ಕೇಳೋದಿಲ್ಲ. ಯಾವುದೋ ಒಂದು ಹುಚ್ಚು ಧೈರ್ಯದಿಂದ ಮುಂದಾಗ್ತೀರಿ. ಅವಮಾನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ಸ್ವಭಾವವನ್ನು ನೋಡಿದ ತಕ್ಷಣವೇ ಒಂದಷ್ಟು ಜನ ನಿಮ್ಮಿಂದ ಏನಾದರೂ ಪಡ್ಕೊಳ್ಬೇಕು ಅನ್ನುವಂತಹ ಭಾವನೆಗೊಳಗಾಗ್ತಾರೆ. ಅಂದರೆ ನಿಮ್ಮಿಂದ ಏನೋ ಕೇಳಿ ನಾವು ತಗೊಂಡ್ಬಿಡಬೇಕು ಅನ್ನುವಂತಹ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಬರುತ್ತೆ ಅನ್ನುವಂಥದ್ದು. ಕುಬೇರಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.